ಒಂದು ಸಲ ಅಧಿಕಾರವನ್ನು ಕಳೆದುಕೊಂಡ ಮೇಲೆ ಕಾಂಗ್ರೆಸ್ ಕಳ್ಕೊಳ್ತು, ಹೊರಟೋದ್ರು. CPI ಕಮ್ಯುನಿಸ್ಟು ಕಳ್ಕೊಂಡ್ರು, ಹೊರಟೋದ್ರು. ದೀದಿ ಕಳ್ಕೊಂಡಿದ್ದಾರೆ, ಹೊರಟೋಗ್ತಾರೆ. BJP ಪಾರಪತ್ಯ ಒಂದಿಷ್ಟು ಅವಧಿವರೆಗೂ ಮುಂದುವರಿಯುತ್ತೆ. ಅವರಲ್ಲಿ ಯಾವತ್ತು ಅಧಿಕಾರವನ್ನು ಕಳ್ಕೊತಾರೋ ಆವತ್ತಿಗೆ ಅವ್ರದ್ದು ಎಂಡ್ ಆಗುತ್ತೆ. ಹಲೋ, ನಮಸ್ಕಾರ. ಪಂಚರಾಜ್ಯ ಚುನಾವಣೆಯಲ್ಲಿ ಕೆಲವೊಂದು ಆಯ್ದ ಅಂಶಗಳನ್ನು ಇಟ್ಕೊಂಡು ಬಂದಿದ್ದೀನಿ. ಮೊದಲಿಗೆ ಪಶ್ಚಿಮ ಬಂಗಾಳ, BJP ಬಿರುಗಾಳಿ, ಎಲ್ಲ ಮೋದಿಮಯ, ದೀದಿ ಗಯ, ಸಿಕ್ಕಾಪಟ್ಟೆ ಸಂಭ್ರಮ BJP ವಲಯದಲ್ಲಿ. ಒಂದಿಷ್ಟು ಟೀಕೆ, ವಿಮರ್ಶೆ, ಒಂದಿಷ್ಟು ಸೋಲು ಗೆಲುವಿನ ಸಿಹಿ ಮತ್ತು ಕಹಿ ಅನುಭವದ ಬಗ್ಗೆ ಚರ್ಚೆಗಳೆಲ್ಲ ನಡೀತಾ ಇದ್ದಾವೆ. ಪಶ್ಚಿಮ ಬಂಗಾಳ ಅಕ್ಷರಶಃ ಅಕ್ರಮ ವಲಸಿಗರ ಬೀಡಾಗಿತ್ತು. ಭ್ರಷ್ಟಾಚಾರ ತಾಂಡವವಾಡ್ತಾ ಇತ್ತು ಮತ್ತು ಸರ್ವಾಧಿಕಾರಿ ಧೋರಣೆ ಮಮತಾ ಬ್ಯಾನರ್ಜಿ ಅವ್ರದ್ದು. ಇವೆಲ್ಲದರ ಪರಿಣಾಮವಾಗಿ ಬೇಸತ್ತಿದ್ದಂತಹ ಪಶ್ಚಿಮ ಬಂಗಾಳದ ಮತದಾರರು ಈ ಸಲ BJP ಕೈ ಹಿಡಿದಿದ್ದಾರಂತ. SIR ಪ್ರಕ್ರಿಯೆಯಲ್ಲಿ ಸುಮಾರು 90 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗಿದ್ದು BJP ವರದಾನ ಆಯಿತು. ಪಶ್ಚಿಮ ಬಂಗಾಳದ 13% ಮತಗಳು ಕಟ್ಟಾಗಿದೆ. ಪರ್ಟಿಕ್ಯುಲರ್ಗೆ ಟಾರ್ಗೆಟು ಬಹುತೇಕ ಮುಸಲ್ಮಾನರು. ಹಾಗಾಗಿ BJP ಹೇಗಾದರೂ ಗೆಲ್ಲಬೇಕು ಅಂತ ತೀರ್ಮಾನ ಮಾಡಿದ್ರೆ ಹೇಗಾದರೂ ಗೆಲ್ತದೆ, ಯಾವ ರೂಪದಲ್ಲಾದರೂ ಗೆಲ್ತದೆ ಅನ್ನೋದಕ್ಕೆ ಎಕ್ಸಾಂಪಲ್ ಪಶ್ಚಿಮ ಬಂಗಾಳ ಅಂತ ಚರ್ಚೆ ನಡೀತಿದೆ. ಇವೆಲ್ಲವನ್ನ ಬದಿಗಿಟ್ಟು ನಾವು ಮಾತಾಡೋದಾದರೆ ಜನಾದೇಶ. ಅವ್ರು ಹಾಗೆದ್ರೋ, ಹೀಗೆ ಗೆದ್ರೋ, ಹೇಗೆ ಗೆದ್ರೋ, ಸೋಲು ಗೆಲುವಿನ ವಿಮರ್ಶೆ ಎಲ್ಲರೂ ಮಾಡ್ತಾರೆ, ಮಾಡಬಹುದು. ಆದರೆ ಎಲ್ಲವನ್ನ ಮೀರಿದಂತಹ ವಾಸ್ತವ ಏನಪ್ಪ ಅಂದರೆ ಅವ್ರು ಗೆದ್ದಿದ್ದಾರೆ. ಈಗ ಸುವೇಂದು ಅಧಿಕಾರಿ ನೇತೃತ್ವದ BJP ಪಡೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಬಿರುಗಾಳಿಯ ದಿಗ್ವಿಜಯವನ್ನು ಸಾಧಿಸಿದ್ದಾರೆ. TMC 80-90 ಸ್ಥಾನಕ್ಕೆ ಕುಸಿದು ಹೋಗುತ್ತೆ. ಖುದ್ದು ಮಮತಾ ಬ್ಯಾನರ್ಜಿ ಅವರೇ ಸೋತು ಹೋಗ್ತಾರೆ. ಯಾವುದು ಕೂಡ ದೇಶದ ರಾಜಕಾರಣದಲ್ಲಿ ಹಲವರಿಗೆ ಅರಗಿಸಿಕೊಳ್ಳಲಾಗದಂಥ ಸತ್ಯಗಳು. BJP ಗೆದ್ದಾಗೆಲ್ಲ EVM ಸೆಟ್ ಮಾಡ್ತಾರೆ, SIR ಇನ್ನಿತರ ಪ್ರಕ್ರಿಯೆ ಮೂಲಕ ಗೆಲ್ತಾರೆ, ಏನೇನೋ ಆರೋಪಗಳು ನಡೀತಿದ್ದಾವೆ. ಅದೇನೇ ಮಾಡಿದ್ರೂ ಕೂಡ BJP ಒಂದು ಹಂತದಲ್ಲಿ ಗೆಲ್ತಾರೆ ಹೋಗ್ತಾ ಇದೆ. ಪಶ್ಚಿಮ ಬಂಗಾಳದ ಮಟ್ಟಿಗೆ ಈ ಬದಲಾವಣೆ ಆಗಲಿ ಬಿಡಿ, ಆ ಲೆಕ್ಕದಲ್ಲೇ ನೋಡೋಣ ನಾವು. ಈಗ ಸುವೇಂದು ಅಧಿಕಾರಿ ಸುಮಾರು 5,000 ಕೋಟಿ ಹಗರಣದಲ್ಲಿ ಭಾಗಿಯಾಗಿರುವಂಥ ಮನುಷ್ಯ. ಈ ಚರ್ಚೆ ಆತ ಗೆದ್ದ ಮೇಲೆ ಬಂದಿದ್ದಲ್ಲ, ಅಥವಾ ಈ ಅಪರಾಧ ಅಥವಾ ಆರೋಪ ಆತನ ಮೇಲಿರೋದು, ಅವರ ಮೇಲಿರೋದು ಈ ಎಲೆಕ್ಷನ್ಗಿಂತ ಮುಂಚೆನೆ. ಅದೆಲ್ಲ ಏನೇ ಇದ್ರೂ ಕೂಡ ಇವತ್ತು BJPಯಲ್ಲಿ ಅಧಿಕಾರಕ್ಕೆ ಬಂದಿದೆ. ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಅವ್ರು ಹೇಗೆ ಅಧಿಕಾರವನ್ನು ನಡೆಸ್ತಾರೆ ಅಲ್ಲಿ. ಇನ್ನು ಮುಂದೆ ಯಾರಾದರೂ ನಮ್ಮ ದೇಶದ ಒಳಗಡೆ ಪಶ್ಚಿಮ ಬಂಗಾಳದ ಮೂಲಕ ಈ ಬಾಂಗ್ಲಾದೇಶದ ವಲಸಿಗರು ಬರ್ತಾರೆ, ಅಕ್ರಮ ವಲಸಿಗರೆಲ್ಲ ಇಟ್ಟಾಡ್ತಿದ್ದಾರೆ, ತಟ್ಟಾಡ್ತಿದ್ದಾರೆ ಅಂತೇಳಿ ಇಲ್ಲೇನ ರೇಡು ಪಾಡು ಎಲ್ಲ ಮಾಡ್ಕೊಂಡು ಗಲಾಟೆಗಳು ಮಾಡ್ತಾ ಇದ್ರಲ್ಲ. ಈಗ ಆ ವಿಚಾರ ಮಾತ್ರ ಅಲ್ಲ, ಇಲ್ಲಿಗಲ್ ಇಮಿಗ್ರೆಂಟ್ಸ್, ಅಕ್ರಮ ವಲಸಿಗರು ಇನ್ನು ಮುಂದೆ ಈ ದೇಶದ ಒಳಗಡೆ ಬಂದರೆ ಅಥವಾ ಕಾಣಿಸ್ಕೊಂಡ್ರೆ BJPಯಿಂದ ನೀವು ಹೊಣೆ ಮಾಡಬೇಕಾಗುತ್ತೆ. ಯಾಕಂದರೆ ಕೇಂದ್ರ ಸರ್ಕಾರವೇ BJP ಇದ್ದಾಗ ಈ ದೇಶದ ಬಾರ್ಡರ್ಗಳನ್ನು ಅವರೇ ಕಾಯಬೇಕಾದಂತಹ ಸಂದರ್ಭ ಇದ್ದಾಗಲೂ ಪಶ್ಚಿಮ ಬಂಗಾಳದಲ್ಲಿ ದೀದಿ ಇರೋ ಕಾರಣಕ್ಕೆ ದೀದಿ ತನ್ನ ಸರ್ವೈವಿಗೋಸ್ಕರ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಲ್ಲಿ ಬಿಡ್ಕೊಂಡು ಅವರಿಗೆ ವೋಟರ್ ID ಮಾಡಿಕೊಟ್ಟು, ಆಧಾರ್ ಕಾರ್ಡ್ ಮಾಡಿಕೊಟ್ಟು ಸತತವಾಗಿ ಗೆಲ್ತಾ ಬರ್ತಾ ಇದ್ದಾರೆ ಅನ್ನೋ ತಾನೇ ಆರೋಪ. ಈಗ ದೀದಿ ಸೋತಾಯಿತು. ಈಗ BJP ಕೈಲಿ ಅಧಿಕಾರ ಇದೆ. ಇನ್ನು ಈ ದೇಶದೊಳಗಡೆ ಒಬ್ಬನೇ ಒಬ್ಬ ಅಕ್ರಮ ಬಾಂಗ್ಲಾ ವಲಸಿಗ ಇದ್ದರೆ ಅಥವಾ ಸಿಕ್ಕಿದ್ರೆ ನೀವು ಹೇಳೋ ಪ್ರಕಾರನೇ ಇಂಥವನ್ನೆಲ್ಲ ಮಟ್ಟ ಹಾಕೋಕ್ಕೆ ಹುಟ್ಟಿದ್ದು BJP ಅಂತ ನಿಮ್ಮ ನೆರೇಟಿವ್. ಒಂದು ವೇಳೆ ಹಾಗಿದ್ದರೆ ಇನ್ನು ಮುಂದೆ BJPನೇ ಹೊಣೆ. BJP ಅಲ್ಲಿ ಅಧಿಕಾರಕ್ಕೆ ಬಂದಿದ್ದು ಒಳ್ಳೆದಾಯಿತು, ಅದೇನು ಮಾಡ್ತಾರೋ ಮಾಡಲಿ, ಈ ದೇಶದ ಕಾನೂನಿಗೆ ಪೂರಕವಾಗಿ ಮಾಡ್ಕೊಂಡು ಹೋಗಲಿ. ಅದನ್ನು ಮೀರಿ ನಡೆದ್ರೆ ಒಂದು ಹಂತದವರೆಗೂ ಎಲ್ಲ ಸಹನೆಗಳು ಇರ್ತವೆ. ಎಲ್ಲವನ್ನು ಮೀರಿ ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗೊಂದು ವೇಳೆ ಏನಾದರೂ ಮುಂದುವರೆದ್ರೆ ಏನಾಗುತ್ತೆ ಅನ್ನೋದು 2023 ಲೋಕಸಭೆ ಚುನಾವಣೆಯಲ್ಲಿ ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ. BJP ಸುಮಾರು 206 ಸ್ಥಾನ, TMC 80, ಕಾಂಗ್ರೆಸ್ 2, ಇನ್ನು ಮಿಕ್ಕವರು 2, CPI 1. ಮಮತಾ ಬ್ಯಾನರ್ಜಿ ಅವರು 1999ರಲ್ಲಿ ಅಂದರೆ ಈಗ ಕಾಂಗ್ರೆಸ್ಸಿಂದ ಹೊರಗೆ ಬಂದು ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. BJPಗೆ ಆರಂಭದಲ್ಲಿ ಬೆಂಬಲವನ್ನು ಕೊಡ್ತಾರೆ. 1999ರ ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಮಿನಿಸ್ಟರ್ ಕೂಡ ಆಗಿದ್ದರು. 2002ರಲ್ಲಿ BJP TMC 2 ಒಂದೇ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಬಂದರು.
ಕಾಲಕ್ರಮೇಣ ಹೋಗ್ತಾ 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 ಬಿ ಜೆ ಪಿ ವಿರುದ್ಧ ಒಂದು ರೀತಿಯ ಅಸಮಾಧಾನವನ್ನು ಇಟ್ಕೊಂಡು ಬಿ ಜೆ ಪಿ ಅದರ ಸಿದ್ಧಾಂತ ಅದರ ತತ್ವಗಳನ್ನು ವಿರೋಧಿಸಿಕೊಂಡೇ ಬಂದರು ಮಮತಾ ಬ್ಯಾನರ್ಜಿ. ಹೆಚ್ಚು ಕಮ್ಮಿ RSS BJP ಮಾನಸಿಕತೆಯನ್ನು ಇಡೀ ದೇಶದಲ್ಲಿ ಬಗ್ಗು ಬಡಿಯುವಂತಹ ಛಾತಿ ಉಳ್ಳಂತಹ ಏಕೈಕ ಮಹಿಳೆ ಮಮತಾ ಬ್ಯಾನರ್ಜಿ ಅಂತಲೇ ಒಂದು ನೆರೆಟಿವ್ ಇತ್ತು. ಮತ್ತು ಆ ನಂಬಿಕೆ ಕೂಡ ಇತ್ತು. ಮೋದಿ ಅಥವಾ ಶಾ ಇವರ ವಿರುದ್ಧ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಧ್ವನಿಯನ್ನು ಒಂದು ಕಡೆ ರಾಹುಲ್ ಗಾಂಧಿ ಎತ್ತುತ್ತಾ ಇದ್ದರೆ ಸೂಕ್ತವಾದಂಥ ಟಕ್ಕರ್ಗಳನ್ನು ಮಮತಾ ಬ್ಯಾನರ್ಜಿನ ಕೊಡ್ತಾ ಇದ್ದೆ. ಮಮತಾ ಬ್ಯಾನರ್ಜಿ ಏನು 15 ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದರು, ಆ ಹಂತದಿಂದ ಅವ್ರು ಮಾಡ್ತಾ ಬಂದಿದ್ದೇನೆಂದರೆ CPI ಬಹಳ ಸುದೀರ್ಘವಾಗಿ ಪಶ್ಚಿಮ ಬಂಗಾಳ ಸೇರಿದ ಹಾಗೆ ಈಶಾನ್ಯ ಭಾಗವನ್ನು ಆಳ್ತಾ ಬಂದಂತಹ ಕಮ್ಯುನಿಸ್ಟರನ್ನು ಮುಗಿಸ್ತಾ ಬಂದರು. ಅವರ ಕಚೇರಿಗಳನ್ನು ಧ್ವಂಸ ಮಾಡಿದ್ರು, ಅವರ ಕಾರ್ಯಕರ್ತರನ್ನು ಹೆದರಿಸಿ ಬೆದರಿಸಿ ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡರು ಅಥವಾ ನಿಷ್ಕ್ರಿಯ ಮಾಡಿದ್ರು. ಹೀಗೆ ಒಂಥರ ಹಠಕ್ಕೆ ಬಿದ್ದ ಸೇಡಿಗೆ ಬಿದ್ದ ಸರ್ವಾಧಿಕಾರದ ರಾಜಕಾರಣವನ್ನೇ ಅವ್ರು ಮಾಡ್ಕೊಂಡು ಬಂದಿದ್ದು, ಆದರೆ ಡೌಟೇ ಇಲ್ಲ. ದೀದಿ ಅಂದರೆ ಭಯ. ತೀರಾ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಕೆಲಸ ಮಾಡುವಂಥ ಬಂಗಾಳದವ್ರನ್ನ ನಾವು ಮಾತಾಡ್ಸಿದ್ರೆ ಏನಪ್ಪ ಕತೆ ಅಂದರೆ ಅಯ್ಯೋ ದೀದಿ ಬೇಡ, ಬಟ್ ಅವ್ರು ಸೋಲಲ್ಲ ಅಂತಲೇ ಹೇಳ್ತಾಯಿದ್ರು. ಆದರೆ ದೀದಿ ಬೇಡ ಅಂತ ಆಗಿದೆ, ಅವ್ರು ಸೋತು ಹೋದರು ಇವತ್ತು. ಯಾಕೆ ಅಂದರೆ ಅಲ್ಲೇನೋ ವಿಚಿತ್ರವಾದಂಥ ರೂಢಿಸಮ್ಗಳಿತ್ತು. ಅವರ ವಿರುದ್ಧ ಮಾತಾಡಿದವ್ರನ್ನ ಹತ್ತಿಕ್ತಾ ಇದ್ರು. ಅವರ ವಿರುದ್ಧ ಯಾರಾದರೂ ಕೆಮ್ಮಿದ್ರೆ ಸಾಕು ಆತನ ಗಂಟ್ಲಿಗೆ ಕೈ ಹಾಕಿಬಿಟ್ಟು ಧ್ವನಿ ಪೆಟ್ಟಿಗೆನ ಕಿತ್ತು ಬಿಸಾಕ್ತಾ ಇದ್ರು. ಆ ಪ್ರಮಾಣದಲ್ಲಿ ರೋಡಿಸಮ್ ನಡೀತಾ ಇತ್ತು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಆ ಒಪಿನಿಯನ್ ದೀದಿ ವಿರುದ್ಧದ ಮಾನಸಿಕತೆನೇ ಆಗಿರ್ಬೋದು, ಅಲ್ಲಿ ಆ ಥರ ನಡೀತಾನೆ ಇರ್ಬೋದು. ಮಮತಾ ಬ್ಯಾನರ್ಜಿ ಅವರು ಖುದ್ದಾಗಿ ಅವರ ಭದ್ರಕೋಟೆ ಭವಾನಿಪುರದಲ್ಲೇ ಸೋತೋಗ್ತಾರೆ. ಸುವೇಂದು ಅಧಿಕಾರಿ ಈಗ ಪಶ್ಚಿಮ ಬಂಗಾಳದ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಲಾಗ್ತಿದೆ. ಅವರು 15,114 ಮತಗಳ ಅಂತರದಿಂದ ಮಮತಾ ಬ್ಯಾನರ್ಜಿ ಅವ್ರನ್ನ ಸೋಲಿಸಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಸಹಜವಾಗಿ 15 ವರ್ಷಗಳ ಸುದೀರ್ಘ ಆಡಳಿತದ ನಂತರ ಜನರಲ್ಲಿ ಒಂದು ಬದಲಾವಣೆಯ ಬಯಕೆ ಇತ್ತು. ಅದನ್ನು ಆಡಳಿತ ವಿರೋಧಿ ಅಲೆ ಅಂತ ಕರೀತಾರೆ. ಹಾಗೆ ಕೋಲ್ಕತ್ತಾದ RG-ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಂಥ ಅತ್ಯಾಚಾರ ಕೊಲೆ ಪ್ರಕರಣ ಕೂಡ ರಾಜ್ಯದಲ್ಲಿ ಮಹಿಳಾ ಸುರಕ್ಷತೆಯ ಬಗ್ಗೆ ದೊಡ್ಡ ಮಟ್ಟದ ಆಕ್ರೋಶವನ್ನು ಮೂಡಿಸಿತ್ತು. ಇವೆಲ್ಲದಕ್ಕಿಂತ ಹೆಚ್ಚಾಗಿ SIR ವಿಶೇಷ ತೀವ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮೂಲಕ ಸುಮಾರು 90 ಲಕ್ಷ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲಾಗಿದ್ದು, ಇದು TMCಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಮೇಲೆ ತೀವ್ರತರವಾದಂಥ ಪರಿಣಾಮವನ್ನು ಬೀರಿದೆ. ಹಾಗೆ ಪಡಿತರ ಹಗರಣ, ಶಾಲಾ ನೇಮಕಾತಿ ಹಗರಣದಂತಹ ಪ್ರಕರಣಗಳು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತಂದಿದ್ವು. ಭ್ರಷ್ಟಾಚಾರನೇ ಇಂಪಾರ್ಟೆಂಟ್ ಆಗಿದ್ದರೆ ಸುವೇಂದು ಅಧಿಕಾರಿ ಗೆಲ್ತಾನೆ ಇರಲಿಲ್ಲ, BJPಯಲ್ಲಿ ಅಧಿಕಾರಕ್ಕೆ ಬರ್ತಾನೆ ಇರಲಿಲ್ಲ. ಆ ಕತೆ ಬೇರೆ. ಒಟ್ಟಲ್ಲಿ BJP ಬಂಗಾಳದಲ್ಲಿ ತನ್ನ ಮತದಾರರ ನೆಲೆಯನ್ನು ವಿಸ್ತರಿಸುವಲ್ಲಿ ಯಶಸ್ವಿಯಾಗಿದೆ. ಮಧ್ಯಮ ವರ್ಗ ಮತ್ತು ಯುವ ಮತದಾರರನ್ನು ಸೆಳೆಯಲು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ತಂತ್ರಗಾರಿಕೆಗಳು ಕೆಲಸ ಮಾಡಿದೆ. ಸೋನಾರ್ ಬಾಂಗ್ಲಾ ಅಂದರೆ ಚಿನ್ನದ ಬಂಗಾಳ ಎಂಬ ಘೋಷಣೆಯಡಿ ಅಭಿವೃದ್ಧಿಯ ಭರವಸೆ ನೀಡಿದ್ದು ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಯಥಾ ಪ್ರಕಾರ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಮಮತಾ ಬ್ಯಾನರ್ಜಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. BJP ಅಧಿಕಾರಕ್ಕೆ ಬರ್ತಿದ್ದ ಹಾಗೆ TMCಯ ಕಚೇರಿಗಳನ್ನು ಧ್ವಂಸ ಮಾಡಲಾಗ್ತಿದೆ, TMC ಕಾರ್ಯಕರ್ತರನ್ನು ಹಾಕೊಂಡು ಹೊಡಿತಿದ್ದಾರೆ ಅನ್ನುವಂಥ ಮಾಹಿತಿಗಳು ಹರಿದಾಡ್ತಾ ಇದೆ. ಮಮತಾ ಬ್ಯಾನರ್ಜಿ 15 ವರ್ಷಗಳ ಹಿಂದೆ ಅಲ್ಲಿ ಅಧಿಕಾರಕ್ಕೆ ಬಂದಾಗ CPIM ಕಾರ್ಯಕರ್ತರ ಪರಿಸ್ಥಿತಿ ಕೂಡ ಹೀಗೆ ಇತ್ತು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ವಿರೋಧಿಗಳನ್ನು ಮುಗಿಸ್ಬೇಕು ಅನ್ನೋ ಏನು ತಂತ್ರ ಇದೆ, ಇವತ್ತು BJP ಅಧಿಕಾರಕ್ಕೆ ಬಂದಿದೆ, ಅದು ಕೂಡ ಅಲ್ಲಿ ಆಗ್ತಾ ಇದೆ. ಹಾಗೆ ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಒಂದು ಸಲ ಅಧಿಕಾರವನ್ನು ಕಳೆದುಕೊಂಡ ಮೇಲೆ ಕಾಂಗ್ರೆಸ್ ಕಳ್ಕೊಳ್ತು, ಹೊರಟೋದ್ರು. CPI ಕಮ್ಯುನಿಸ್ಟರು ಕಳ್ಕೊಂಡ್ರು, ಹೊರಟೋದ್ರು. ದೀದಿ ಕಳ್ಕೊಂಡಿದ್ದಾರೆ, ಹೊರಟೋಗ್ತಾರೆ. BJP ಪಾರಪತ್ಯ ಒಂದಿಷ್ಟು ಅವಧಿವರೆಗೂ ಮುಂದುವರಿಯುತ್ತೆ. ಅವರಲ್ಲಿ ಯಾವತ್ತು ಅಧಿಕಾರವನ್ನು ಕಳ್ಕೊತಾರೋ ಆವತ್ತಿಗೆ ಅವ್ರದ್ದು ಎಂಡ್ ಆಗುತ್ತೆ. ಅದು ಆ ಮಣ್ಣಿನ ಇತಿಹಾಸ. ಮಿಕ್ಕಂತೆ ಏನೇನು ನಡೀತದೆ ಮುಂದಿನ ದಿನಗಳಲ್ಲಿ, ಪಶ್ಚಿಮ ಬಂಗಾಳವನ್ನು ಹೇಗಾದರೂ ಗೆಲ್ಲೇಬೇಕು ಅಂತ BJP ಪಣ ತೊಟ್ಟು ಕೆಲಸ ಮಾಡ್ತು. ಇವತ್ತು ಗೆದ್ದಿದೆ. ಅದು ಯಾವ ರೀತಿಯ ಕ್ರಾಂತಿ ಮಾಡುತ್ತೋ, ಅದೇನೆಲ್ಲ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತೋ, ದೇಶಕ್ಕೆ ಒಳ್ಳೆಯದಾಗೋ ಕೆಲಸ ನಡೆದ್ರೆ ನಾವೆಲ್ಲರೂ ಬೆಂಬಲಿಸೋಣ. ಯಾವುದಕ್ಕೂ ಸ್ವಲ್ಪ ಕಾದು ನೋಡೋಣ. ನಮಸ್ಕಾರ.